ಮಣ್ಣೆ ತಂದ್ರೆ 2 ಕೊಡ್ತಾರೆ ರೀ. ಅದ್ರೊಳಗಡೆ ಒಂದು ತೊಗೊಳೋದು, ಅದ್ರದ್ದೊಂದು ಕಾಲು ಮುರಿದು ಬಿಡೋದು. ಅವು ಅಂಟಿ 8ನೇ ಒಂದು ಕುಂಟ್ಯಾದ ಬಂದೈತೆ, ಅದಕ್ಕೆ ಜೋಳ ಕೊಡ್ರಿ ಇಲ್ಲ ಅಕ್ಕಿ ಕೊಡ್ರಿ ಅಂತಿದ್ವಿ. ಏನಪ್ಪ ಎಲ್ಲರೂ ವರ್ಷದಂತೆ ಕಾವಿ ನಡೆಸ್ಕೊಂಡು ಹೋಗ್ಬೇಕು. 8 ವೆಂಕಟರಮಣಗ 9 ಅಸ್ತಾದಿಗೆ 11 ಮೌಲಾಲಿಕಿ ಎಲ್ಲ ಕನ್ನಡ ಪ್ರೇಮಿಗಳಿಗೆ ಈ ನಿಮ್ಮ ಒಳ್ಳೆ ಹುಡುಗನಿಂದ ನಮಸ್ಕಾರ ಅಂತ ಹೇಳ್ತಾ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಕಡಲಂತ ಕಣ್ಣೋಳೆ ಮುಗಿಲಂತ ಮನದೋಳೆ ನಿನ್ನಂತ ಚೆಲುವೆ ಯಾರೇ. ಫ್ಯಾಮಿಲಿ ನಾವು ಸಣ್ಣವರಿದ್ದಾಗ ಒಂದು ಆಟ ಆಡ್ತಿದ್ವಿ ರೀ ನಾವೆಲ್ಲ ಓಣಿಯವರೆಲ್ಲರೂ ಸೇರಿ. ಅದೇನಂದ್ರೆ ಕರಿ ಹರಿಯೋ ಆಟ ಅಂತ. ಲಾಸ್ಟ್ ಟೈಮ್ ನಾನು ಎತ್ತಿಂದ ಮಾಡಿದ್ದೆ, ಬಟ್ ಈ ಸಾರಿ ಮಣ್ಣೆತ್ತಿಂದ ಮಾಡತ್ತೀನಿ. ಅದು ಏನಂದ್ರೆ ಮಣ್ಣೆತ್ತಿನ ಅಮಾವಾಸ್ಯೆ ಆದ ಮರುದಿವಸ ಎಲ್ಲರೂ ಮನೆ ಹೋಗಿ ಅವ್ರ ಮನೆಯಿಂದ ಬಸವಣ್ಣ ಇಸ್ಕೊಂಬರೋದು. ಆ್ಯಂಡ್ ನೆಕ್ಸ್ಟ್ ಒಂದು ಅಷ್ಟು ಅಮೌಂಟ್ ಇಸ್ಕೊಂಬರೋದು ಎಲ್ಲರ ಮನೆಗೆ ಹೋಗಿ 10 ರೂಪಾಯಿ 20 ರೂಪಾಯಿ. ಅದೊಂದು ಆಟ ಆಡ್ತಿದ್ವಿ ರೀ. ಅದಕ್ಕೆಲ್ಲ ಬೇನ್ ತಪ್ಪಲ ಅದೆಲ್ಲ ಕಟ್ಟಿ ಭಾಳ ಮಜಾ ಮಾಡ್ತಿದ್ವಿ. ಸೊ ಅದು ಇವತ್ತೈತಿ. ನಾವು ನಿನ್ನೆ ಮಣ್ಣೆತ್ತು ಮನೆ ಒಳಗಡೆ ಇಟ್ಟು ಪೂಜೆ ಮಾಡಬೇಕಿತ್ತು, ಬಟ್ ಮಾಡಿಲ್ಲ. ಯಾಕಂದ್ರೆ ಇನ್ನೂ ಒಂದು 3 to 4 ಮಂತ್ಸ್ ನಾವು ಏನೂ ಪೂಜೆ ಅದು ಏನು ಮಾಡಬಾರ್ದಂತ. ಸೊ ಅದು ಒಂದು ಕಾರಣಕ್ಕೆ ನಾವು ಏನೂ ಆಚರಣೆ ಮಾಡತ್ತಿಲ್ಲ ಈ ವರ್ಷ. ಅದನ್ನು ಬಿಡ್ರಿ, ಇವಾಗ ಮಣ್ಣೆತ್ತಿಂದ ಕರಿ ಹರಿಯೋದಂದ್ರೆ ಏನಂತ ಹೇಳ್ತೀನಿ. ಮೀನ್ಸ್ ನಾವು ಸಣ್ಣವರಿದ್ದಾಗ ಒಂದಷ್ಟು ಬೇನ್ ತಪ್ಪಲ ಒಂದು ಗಿಡಕ್ಕೆ ಒಂದು ದಾರಕ್ಕೆ ಕಟ್ತಿದ್ವಿ ಬೇನ್ ತಪ್ಪಲ ಎಲ್ಲ. ಅದನ್ನು ಕಟ್ಟಿ ಜಿಗದಾಡಿ ಹರಿಯೋದು ಮಾಡ್ತಿದ್ವಿ. ಅದು ಇನ್ನೂ ನಂಗೆ ಭಾಳ ಇಷ್ಟ. ಅದ್ರ ಸಲುವಾಗಿ ನಾವು ಒಂದೊಂದು ದಿನ ಸ್ಕೂಲಿಗೆ ರಜೆ ಮಾಡ್ತಿದ್ವಿ. ಎಕ್ಸಾಮ್ ಇದ್ರ ಸದ್ಯಕ್ಕೂ ನಮ್ಗೆ ಟೆನ್ಷನ್ ಇರ್ತಿದ್ದಿಲ್ಲ, ಬಿಡ್ತಿದ್ವಿ. ಆ್ಯಂಡ್ ಇವತ್ತು ಅದೇ ಹಬ್ಬ ಐತಿ, ನಮ್ಮ ಹಳೆ ಓಣಿಗೆ ಹೋಗೋಣ ಅಂತ. ಅಲ್ಲಿ ಹೋಗಿ ಯಾವ ಥರ ಆಚರಣೆ ಮಾಡ್ತಾರಂತ ತೋರಿಸ್ತೀನಿ. ಆ್ಯಂಡ್ ಆಲ್ಮೋಸ್ಟ್ ಆಲ್ ಇಡೀ ಇಲ್ಕಲ್ದೊಳಗೆ ನನಗೆ ಗೊತ್ತಿರೋ ಪ್ರಕಾರ 3 ಅಥವಾ 4 ಏರಿಯಾದಾಗ ಅಷ್ಟೇ ಮಾಡ್ತಾರೆ ಈ ಹಬ್ಬನ. ಅದು ಬಿಟ್ಟು ಮತ್ತೆ ಎಲ್ಲಿ ಮಾಡೋಂಗಿಲ್ಲ. ಸೊ ಹೋಗೋಣ ಅಂತ, ಅಲ್ಲಿ ಹೆಂಗೆ ಇರ್ತದೆ ತೋರಿಸ್ತೀನಿ ಅಂತ. ಮಣ್ಣೆ ತಂದರೆ 2 ಕೊಡ್ತಾರೆ ರೀ. ಅದ್ರೊಳಗಡೆ ಒಂದು ತೊಗೊಳೋದು, ಅದ್ರದ್ದೊಂದು ಕಾಲು ಮುರಿದು ಬಿಡೋದು. ಹೋಗಿ ಎಲ್ಲರೂ ಪ್ರತಿಯೊಬ್ಬರು ಮನೆ ಮುಂದೆ ನಿಂತು ಒಂದು ಪ್ಲೇಟ್ನಾಗ ಇಟ್ಕೊಂಡು ಹೋಗ್ತಿದ್ವಿ. ಅದನ್ನು ಇಟ್ಕೊಂಡೋಗಿ ಅಂಟಿ 8ನೇ ಒಂದು ಕುಂಟ್ಯಾದ ಬಂದೈತೆ, ಅದಕ್ಕೆ ಜೋಳ ಕೊಡ್ರಿ ಇಲ್ಲ ಅಕ್ಕಿ ಕೊಡ್ರಿ ಅಂತಿದ್ವಿ. ಅದನ್ನು ಕೊಡ್ತಿದ್ರೆ ಅದನ್ನು ತೊಗೊಂಡೋಗಿ ಮಾರ್ತಿದ್ವಿ, ರೊಕ್ಕ ತರ್ತಿದ್ವಿ. ಆ್ಯಂಡ್ ಹುಡುಗರಿಗೆ ಆಟ ಆಡಿಸ್ತಿದ್ವಿ. ಆಮೇಲೆ ಒಂದಷ್ಟು ಊಟ ಗೀಟ ಏನಾದರೂ ಮಾಡ್ತಿದ್ವಿ, ಊಟದ ಅರೇಂಜ್ಮೆಂಟ್ ಮಾಡ್ತಿದ್ವಿ. ಮೀನ್ಸ್ ಪಲಾವ್ ಅದು ಇದೆ ಏನಾರ. ಆ್ಯಂಡ್ ಹೋಗೋಣ ಅಂತ, ಅಲ್ಲಿ ಏನೇನು ಇರ್ತೈತೆ ತೋರಿಸ್ತೀನಿ ಅಂತ. ಇವಾಗ ಜಸ್ಟ್ ಪ್ರಿಪ್ರೇಷನ್ ಹೆಂಗೆ ನಡೆದಂತ ನೋಡ್ಕೊಂಡು ಬರೋಣ. ಆಮೇಲೆ ಬಂದು ಮತ್ತೆ ಇನ್ನೊಂದು ಟೈಮ್ ಸ್ನಾನ ಮಾಡ್ಕೊಂಡು ಮತ್ತೆ ಹೋಗೋಣ ಅಂತ. ಚಲೋ ಫ್ಯಾಮಿಲಿ, ಆವಾಗಲೇ ಹೇಳ್ದಂಗೆ ನಾನು ಇವಾಗ ಕರಿ ಹರಿಬೇಕಂತ ನಮ್ಮ ಹಳೆ ಓಣಿ ಬಂದೀನಿ. ಅದು ಯಾವುದಂದ್ರೆ ಕುಂಬಾರ ಓಣಿನೂ ಅಂತಾರೆ, ಯತಾಳೇಶ್ವರ ಕಟ್ಟಿನೂ ಅಂತಾರೆ. ಸೊ ಅಲ್ಲಿ ಬಂದಿದ್ವಿ. ಇನ್ನೂ ಲೇಟ್ ಆಯ್ತು ಅಂದಿದ್ದಕ್ಕೆ ಇಲ್ಲಿ ಗಡಿ ಮನೆ ಇತ್ತು, ಅದು ನೋಡೋಕಂತ ಬಂದಿದ್ವಿ. ಆ್ಯಂಡ್ ಇಲ್ಲೈತಿ ಗಡಿ ಮನೆ. ಇಲ್ಲೆಲ್ಲ ಮಟೀರಿಯಲ್ಸ್ ಅದಾವೆ. ಅಲ್ಲೇ ಹನುಮಪ್ಪ ಅವ್ರ ಮೂರ್ತಿ ಐತಿ. ನೆಕ್ಸ್ಟ್ ಇಲ್ಲೊಂದು ಶಿವಾಜಿ ಮಹಾರಾಜರ ಒಂದು ಮೂರ್ತಿ ಐತಿ. ಆ್ಯಂಡ್ ಇವತ್ತು ಬ್ಯಾಡ್ರಿ, ಅದು ಸಫಿಷಿಯೆಂಟಾಗಿ ಒಂದು ಟೈಮ್ದಾಗ ಹೇಳೋಣಂತ ಒಂದು ಸಣ್ಣ ಸಿನಿಮೆಟಿಕ್ ವಿಡಿಯೋ ಹಾಕ್ತೀನಿ, ಏನೇನು ಅದಾವ ಅಂತ ಅದು ನೋಡ್ಕೊಂಬರ್ರಿ. ಆ್ಯಂಡ್ ಇದ್ರ ಬಗ್ಗೆ ಒಂದು ಫುಲ್ ಡೀಟೇಲ್ಸಾಗಿ ಒಂದು ಬ್ಲಾಗ್ ಮಾಡೋಣ ಅಂತ. ಆ್ಯಂಡ್ ಒಳಗೆ ಬಗ್ಗೆ ಬರೋಕ್ಕೆ ಎಷ್ಟು ಸಣ್ಣದೈತೆ ನೋಡ್ರಿ ಅದು ಬಾಕ್ಲ. ಅಷ್ಟೇ ಬಾಕ್ಲದಾಗ ಬಗ್ಗೆ ಬರಬೇಕಂದ್ರೆ ನಾವು ಗಡಿ ಮನೆಗೆ ಒಂದು ಶ್ರದ್ಧೆಯಿಂದ ತಲೆಬಾಗಿ ನಿನಗೆ ಶರಣಾಗಿವೆ ಅಂತಂದು ಒಳಗೆ ಬಂದಂಗೆ ಅಂತ ಇವಾಗ ಒಬ್ರು ಯಾರು ಹೇಳಿದರೆ. ಸೊ ಇವಾಗ ಸಣ್ಣ ಸಿನಿಮೆಟಿಕ್ ವಿಡಿಯೋ ಹಾಕ್ತೀನಿ, ನೋಡ್ಕೊಂಬರ್ರಿ. ಅದಾದಮೇಲೆ ಹೊರಗೆ ಸಿಗ್ತೇನಂತ. ಸುರಿವ ಮಳೆ ನಿಂತು ತಂಪಾಗಿದೆ, ಬರಿದಾದ ಭೂಮಿ ಮನೆ ಹಸಿರಾಗಿದೆ, ಗೂಡ ಬಿಡಲು ಹಕ್ಕಿಯು ಹಾತೊರೆದಿದೆ ನನ್ನದೆಂಬರೆಕ್ಕೆಯ. ನೀವು ಇಲ್ಲೇನು ನೋಡಕತ್ತೀರಿ, ನಮ್ಮ ಹುಡುಗರೆಲ್ಲ ಸಣ್ಣದಾಗ ಬೇನ್ ತಪ್ಪಲ ಕಟ್ಟಕತ್ತಾರ. ಅದ್ರೊಳಗಡೆ ಸಣ್ಣ ಹುಡುಗರಿಗೆ ಏನಂತ ತಿನ್ನಕ್ಕೆ ನಾವು ಐಟಮ್ಸ್ ಕಟ್ತೀವಿ. ಯಾಕೆ ಕರಿ ಹರಿದ ಮ್ಯಾಗ ಹಂಗೆ ಹೋಗ್ಬಾರ್ದು ಅನ್ನೋ ಪದ್ಧತಿ ನಮ್ಮ ಕಡೆ ಐತಿ. ಆ್ಯಂಡ್ ಇವಾಗ ಸಾಂಗ್ ಹಾಕ್ತೀನಿ, ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಹುಡುಗರು ಫ್ರೆಂಡ್ಸ್ ಎಲ್ಲ ಸೇರಿದಾಗ ಮಾತಾಡಿದ ನೀವು ಕೇಳಿದ್ರೆ ಸ್ವಲ್ಪ ಮುಜುಗರ ಅನಿಸ್ಬೋದು. ಅದಕ್ಕೆ ಸಾಂಗ್ ಹಾಕಿರ್ತೀನಿ, ಎಂಜಾಯ್ ಮಾಡ್ಕೊಂಬರ್ರಿ. ಜೊತೆ ಜೊತೆಯಲ್ಲಿ ಪ್ರೀತಿ ಜೊತೆಯಲ್ಲಿ ನಡೆದಿದೆ ದಿನ, ಬಯಸಿ ಬಯಸಿ ಬಯಸಿ. ಪ್ರತಿ ವರ್ಷ ಕರಿ ಹರಿದ ಮೇಲೆ ನಮ್ಗೆ ಉಪಹಾರಕ್ಕೆ ಏನಾದರೂ ಮಾಡಿರ್ತಾರಂತ ನಾನು ಹೇಳಿದ್ದೆ. ಸೊ ರೈಸ್ ಮತ್ತು ಸಾಂಬಾರು ಮಾಡ್ರ. ಸೊ ಅದ್ರದ್ದು ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬರ್ರಿ. ರಾತ್ರಿಲಿ ಕಾಣೋ ಚಂದ್ರ ಹಗಲಲ್ಲೂ ಕಾಣೆಯಾದ, ಗುಟ್ಟಾಗಿ ಒಳ ಕೆಣ್ಣೆಲ್ ಬಚ್ಚಿ ಕೂತ್ಕೊಂಡ. ಏನಪ್ಪ ಎಲ್ಲರೂ ವರ್ಷದಂತೆ ಕಾವಿ ನಡೆಸ್ಕೊಂಡು ಹೋಗ್ಬೇಕು. ವರ್ಷ ಮಣ್ಣ ತಮಸ್ಸೆ ಇದೇನು ಈಗೇನು ಮಾಡ್ತೀರಿ, ಇದನ್ನು 1 ವರ್ಷ ಮಾಡಿ 1 ವರ್ಷ ಬಿಡಬಾರ್ದು. ಕಾವಿ ಏಟ ಆಗಲಿ ಅನ್ನ ಪ್ರಸಾದ ಮಾಡಬೇಕು. ಕಿಚಡಿ, ಜೋಳದ ಕಿಚಡಿನೇ ಆಗಲಿ, ಕುಟ್ಟಿದ ಕಿಚಡಿ ಬಸವಣ್ಣಗ ಇಟ್ಟು ಪೂಜೆ ಮಾಡಿ ಕಳಿಸಿ ನೀವು ನಾಳೆ ಅಮಾಸಿ ಮರ್ದಿನ ಕುಂಬಿ ಮೇಲೆ ಇಟ್ಟು ಮ್ಯಾಕ್ ಮಾಡಿ ಹಿಂಗೆ ಇಡ್ಬೇಕು. ಕಲ್ಲು ಬಸವಣ್ಣ ಸತಿ ಎಲ್ಲರೂ ಬನ್ನಿ ಗಿಡ ಅದು ಏನು ಹಿಡ್ತಿದ್ರು. ಅವಾಗ ಅವರು ಹಿರಿಯರು ಮಾತಾಡಿದ್ದು ಹೇಳ್ತೀನಿ ನಾನು. ಇಟ್ಟಿದ್ದು ಬಸವಣ್ಣನ ಹಿಂಗಿದ್ದು ಕಳಿಲು ಒಯ್ಯರು ಮತ್ತೊಂದು ಊರವರು
ಬಸವಣ್ಣ ತಮ್ಮೂರ ಈ ಮ್ಯಾಕ್ ಮರ ಇಡೋರು ಮಳಿ ದೇಶದಿಂದ ಇದು ಮಳಿ ಸಂಬಂಧ ಮಾಡ್ತಾರೆ. ಹೌದು, ಮಳಿ ದೇಶದಿಂದ ಮತ್ತೇನಲ್ಲಿ ಮಳಿ ದೇಶದಿಂದ ಮಾಡೋರು. ಇದು ಐ ಟೈಮ್ ಇದು ನಾಗರಾಮ ಸಂದ್ ಅಂದ್ರೆ ಐ ಟೈಮ್ದಾಗ ಇದು ಇದು ಮಾಡೋ ವಿಶೇಷತೆ ಏನ್ರಿ? ಮಳೆ ಇದು ಮಳೆ ಅಪ್ಪನ ಸಲುವಾಗಿ ಮಳಿ ಬರ್ಲಿ ಅನ್ನೋ ಮಳೆ ಸಲುವಾಗಿ ಮತ್ತೆ ಮಳೆ ಸಲ ಯಾರು ಮಾಡೋದು ಮಳೆಗೆ. ಮೊದ್ಲ ನೀವ್ ಹೆಂಗ್ ಮಾಡ್ತಿದ್ರಿ, ಇವಾಗಿನ ಪದ್ಧತಿ ಹೆಂಗದು? ಅದ ಮೊದಲಿನ ಪದ್ಧತಿನ ಮಾಡಿಕಂತ ಬಂದೀವಿ. ಈಗಿನ ಪದ್ಧತಿ ಏನಪ್ಪಾ, ಈಗ ಹಣ್ಣು ಹಂಪಲ ಇಲ್ಲ ಇವ ಯವಸ ಅವ ಎಲ್ಲಿ ಹಣ್ಣು ಹಂಪಲ ಈಸಲು ಹಣ್ಣು ಮೊದಲು ಮಾಡಿ ಕಟ್ಟಿದ್ವಿ. ಇಸಲು ಗಿಡದ ಹಣ್ಣು ಅವನ್ ಸತ ಕಟ್ಟಿದ್ವಿ. ಅಂದ್ರೆ ನೀವು ಮೊದ್ಲು ಎಲ್ಲದಕ್ಕೂ ನಾವು ಈಗ ಜಿಗದಾಡಿ ಕರಿ ಹರಿದಾಗ ಕುರ್ಕುರೆ ಅವು ಸಿಗ್ತಾವ. ಮೊದಲ್ ನೀವು ಹರಿದಾಗ ಹಣ್ಣು ಹಂಪಲ ಸಿಗ್ತಿದ್ವು ಅನ್ನಂಗ. ಬರೀ ಹಣ್ಣು, ಚಳ್ಳಹಣ್ಣು, ಚಳ್ಳಹಣ್ಣು, ಈಸಲು ಹಣ್ಣು. ಈಸಲು ಹಣ್ಣು ಬಾಳ ಈಸಲು ಗಿಡ ಬೆಳಗ್ರಿ ಇಲ್ಲೇ ನಮ್ಮ ಹಳ್ಳಕ್ಕ ರಗಡ್ ಇರೋದು ಅಲ್ಲೇ ಇದು. ಈಗ ಎಲ್ಲಿ ಸಿಗ್ತಾವ ಈಸಲು ಈಗಿಂದ ಬೇರೆ ಮಾಡ್ಬಿಡತ್ರಿ. ಈಗ ಹೆಂಗ್ ಬಂದಂಗ ಹೋಗೋದು. ಈಗ ನಾವು ಇದೆಲ್ಲಾ ಕರಿ ಹರಿಯೋದ್ ಮುಗಿದ್ಮೇಲೆ ಉಪಹಾರಕ್ಕೆ ಅಂತ ಹೇಳಿ ಪಲಾವ್ ಮಾಡಿಸಿದ್ವಿ. ಮೊದಲ್ ನೀವ್ ಏನ್ ಮಾಡಿಸಿದ್ರಿ ಅಂದ್ರೆ? ಹಿಂಗ ಮಾಡ್ತಿದ್ರು ಅವ್ರಾದ್ರು. ಹಳ್ಳಿನವ್ರು ಏನ್ ಮಾಡೋರು, ಹಳ್ಳಿಯಾಗ ಎಲ್ಲಿ ದೇವಸ್ಥಾನಕ್ಕೆ ಹೋದಲ್ಲಿ 2 ಗುಂಡುಗಳು ತಂದು ನಮ್ಮ ಹದ್ದು ನಿಮ್ಮ ಹದ್ದು. ಈಗ ನಮ್ದು ಎಲ್ಲಿ ಐತಿ ಗೊತ್ತ? ನಮ್ಮ ಹದ್ದು ಎಲ್ಲಿ ಐತಿ ಹೇಳ್ರಿ? ಹಳ್ಳ ಕಾಡಿಯಾಳ ಇಲ್ಲಿ ಐತಲ್ಲ, ಒಂದು ಅಲ್ಲಿ ಒಂದು ಹತ್ತಿತ್ತು ಬ್ರಿಟಿಷರ ಕಾಲಕ್ಕ. ಅವಾಗ ಸಂಗಮೇರಿ ಮಟ್ಟಿ ಅಂದ್ರೆ ಪ್ರತಿ ಎಲ್ಲಾ ಊರವರು ಮಾಡ್ತಾರೆ. ಹೌದು, ಎಲ್ಲರೂ ಮಾಡೋದು ಮಾಡ್ತಾರೆ. ಹಳ್ಳ್ಯಾಗ ಇದ್ರಕ್ಕಿಂತ ಜೋರು ಹಳ್ಳ್ಯಾಗ ಎಲ್ಲಾರು ಕಲ್ತು ಪಟ್ಟಿ ಹಾಕಿ ದನದ ಮಾಡ್ತಾರೆ, ಅಡಿಗೆ ಮಾಡಿ ಅಲ್ಲೇ ಅಡವ್ಯಾಗ ಊಟ ಮಾಡಿ ಬಂದ್ಬಿಡ್ತಾರೆ. ಒಂದು ಹದ್ದು ಮಾಡಿರ್ತಾರ ಅಡ್ಡಿಗೆ ಮಾಡ್ಬೇಕು. ನಾವು ಮಾಡಿ ಬಂದಿವಿ. 18 ವರ್ಷ ಇದ್ದೆ ನಾನು ಬಾಳ ಜ್ವಾಳ ಅಲ್ಲಿ ಹಳ್ಳ್ಯಾಗ ಸ್ವಲ್ಪ ಜ್ವಾಳ ಅವನು ಮಾಡಿ ಕಿಚಡಿ ಮಾಡಿ ತುತ್ತರಿ ಅನ್ನ ಸಾರು ಅಲ್ಲಿ ಮದ್ದಿನ ಮದ್ದೆ ಸಾರು ಮಾಡಿ. ಎಲ್ಲಾರು ಮನಿಗೆ ಹೋಗಿ 8ನೇ ಕುಂಟೆತ್ ಬರ್ತೈತೆ ಅಂತಾರಲ್ರಿ, ಅದ್ ಎದಕ್ ಅಂತಾರ? ಇದಕ್ಕ ಅನ್ನೋದು ಕುಂಟೆತ್ ಅಂದ್ರೆ ಜ್ವಾಳ ನೀರ್ಸ್ಕೊಂಡ್ ಬರಕ್ಕೆ. 8ನೇ ಕುಂಟೆತ್ ಜ್ವಾಳ ಅವನ್ನೆಲ್ಲ ತಂದು ಜ್ವಾಳನ ಮಾರಾಟ ಅಂಗಡಿಗೆ ಹಾಕಿ ಪ್ರಸಾದ ಮಾಡಿ ಊಟ ಮಾಡಿ. ಪ್ರಸಾದ ಮಾಡಕ್ ಅದೇನ್ ಯಾರ ಮನಿ ಬಳಕೆಗೆ ಅಲ್ಲದು, ಪ್ರಸಾದ ಮಾಡೋ. ಏನಾದ್ರು ಒಂದು ಅಡಿಗೆ ಮಾಡಿ ಗೌಡ್ರ ಬೆಕ್ಕನಂತ ಬರ್ತಾರ ಅಲ್ಲಿ. ಗೌಡ್ರು ಕುಲ್ಕೊಂಡು ದೊಡ್ಡ ಸ್ಥಾನ ಎಲ್ಲಾರು ಬಂದು ಊಟ ಮಾಡಿ. ಫ್ಯಾಮಿಲಿ ಕರಿ ಹರಿಯೋ ವಿಶೇಷತೆ ಏನಂದ್ರೆ ಮಳೆ ಬರಲಿ ಅನ್ನೋದಕ್ಕೆ ಹರಿತಾರ ಅಂತ ಅಜ್ಜಾರು ಹೇಳಿದ್ರೆ. ಸೊ ಅದರಲ್ಲಿದ್ರೆ ಎಷ್ಟು ಅರ್ಥ ಆಯ್ತು ಅರ್ಥ ಮಾಡ್ಕೊಳ್ರಿ. ಆ್ಯಂಡ್ ಇನ್ನೂ ಅದ್ರ ಬಗ್ಗೆ ನಾನು ಡೀಟೇಲ್ಸಾಗಿ ಕೊಡ್ಬೇಕಂದ್ರೆ ಅದ್ರ ಜಾಸ್ತಿ ಮಾಹಿತಿ ನಂಗೆ ಗೊತ್ತಿಲ್ಲ. ಬಟ್ ನಾವು ಸಣ್ಣವ್ರದಾಗ ಎದಕ್ಕೆ ಕರಿತಿದ್ವಿ ಅಂದ್ರೆ ಜಸ್ಟ್ ಫಾರ್ ಎಂಜಾಯ್ಮೆಂಟ್ ಅಂತ ನಾವು ಹರಿತಿದ್ವಿ. ಬಟ್ ಮೇನ್ ರೀಸನ್ ಏನಂದ್ರೆ ಮಳೆ ಬರಲಿ ಅನ್ನೋ ಉದ್ದೇಶಕ್ಕೆ ಹರಿತಾರಂತ. ಆ್ಯಂಡ್ ಇದು ಮುಗಿದ್ಮೇಲೆ ಎಲ್ಲರೂ ಅವ್ರವ್ರ ಬಸವಣ್ಣ ತೊಗೊಂಡೋಗಿ ಮನೆ ಮ್ಯಾಗ ಇಡ್ತಾರೆ, ಮಳೆ ಬರಲಪ್ಪ ನಮಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೆ. ಆ್ಯಂಡ್ ಅದನ್ನು ಕಳು ಮಾಡ್ತಿದ್ರು ಬೇರೆ ಊರವ್ರು ಬಂದು ಅಂತ ಅಜ್ಜ ಹೇಳಿದ್ರೆ. ಸೊ ಅದೆಲ್ಲ ಕೇಳಿ ಖುಷಿ ಆಯ್ತು. ಆ್ಯಂಡ್ ಇವಾಗ ಡೈರೆಕ್ಟ್ ಕರಿ ಹರಿಯೋಣ ಅಂತ ಅರ್ಧ ಮಮ್ಮು ಸಾರು ಉಂಡ ಮನೆಗೆ ಹೋಗೋಣ ಅಂತ. ಆ್ಯಂಡ್ ವೇಟ್ ಮಾಡ್ತಾ ಇರಿ. ಇದು ಕರಿ ಹರಿಯೋ ಟೈಮ್ದಾಗ ಮಾತ್ರ ಭಾರಿ ಮಸ್ತ್ ಮಜಾ ಬರ್ತೈತಿ. ನಾಲ್ಕು ಸಜ್ಜನ 5 ತಳಗ 6 ತೀರಾಗ 8 ವೆಂಕಟರಮಣಗ 9 ಅಷ್ಟು ವಸ್ತಾದಿಗೆ ನಂದು ಮೌಲಾಲಿಕಿ ಫ್ಯಾಮಿಲಿ ಇಷ್ಟೊತ್ತನ ನಾವೆಲ್ಲರೂ ಕಾತರದಿಂದ ಕಾಯ್ತಿದ್ದ ಕ್ಷಣ ಬಂತು. ಅದೇನಂದ್ರೆ ಕರಿ ಹರಿಯೋಕೆ ಕರಿ ಹೊರ ತೊಗೊಂಬರಾಕತ್ತಾರ. ಆ್ಯಂಡ್ ಇದು ಬೇನ್ ತಪ್ಪಲದ ದಾರ ಕಾಣತ್ತೈತಲ್ಲ, ಇದಕ್ಕೆ ನಾವು ಮೇನ್ಲಿ ಕರಿ ಅಂತ ಕರಿತೀವಿ. ಆ್ಯಂಡ್ ಇವಾಗ ಎಲ್ಲರೂ ಜಿಗದ ಹರಿತೀವಿ. ಅದರೊಳಗಡೆ ಒಂದು ಕೊಬ್ಬರಿ ಬಟ್ಲ ಕಟ್ಟಿರ್ತೀವಿ. ಅದನ್ನು ಯಾರು ಫಸ್ಟ್ ಹರಿತಾರೆ ಅವರೇ ಕರಿ ಹರಿದಂಗೆ ಅಂತ ನಮ್ಮ ಕಡೆ ಇರೋ ಪದ್ಧತಿ. ಆ್ಯಂಡ್ ಇವಾಗ ಕರಿ ಹರಿಯೋಕೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ನಾನು ಸಾಂಗ್ ಹಾಕ್ತೀನಿ, ಯಾಕಂದ್ರೆ ಅಲ್ಲಿ ಒಂದು DJ ಸಾಂಗ್ ಹಚ್ಚಿದ್ರೆ ಅದು ಕಾಪಿರೈಟ್ಸ್ ಬರೋ ಉದ್ದೇಶಕ್ಕೆ ನಾವು ಈಗ ಒಂದು ಸಪ್ರೇಟಾಗಿ ಸಾಂಗ್ ಹಾಕ್ತೀನಿ. ಎಂಜಾಯ್ ಮಾಡಿರಿ. ಲಾಸ್ಟಿಗೆ ನಾನು ಮತ್ತೆ ಭೇಟಿ ಹಾಕೀನಿ. ಕಾಳಿದಾಸ ಇತ್ತ ರವಿವರ್ಮ ನಿನ್ನ ಹಿಂದೆ ಬಂದರು, ಅಂದವಾ ಹೊಗಳಲು ಸಾಧ್ಯವೇ ನಿನ್ನ ಮುಂದೆ ಮೌನವೇ.
ಅತ್ತ ಊರ್ವಶಿಯು ಇತ್ತ ಮೇನಕೆಯು ನಿನ್ನ ನಡೆ ಕಂಡರೆ ನಡುವೆ ಹುಳುಕುತ್ತೆ ಅಲ್ಲವೇ. ಕರಿ ಹರಿದ್ವಿ ಅನ್ನೋ ಖುಷಿಗೆ ಎಲ್ಲರೂ ಡ್ಯಾನ್ಸ್ ಮಾಡಕತ್ತಾರ, ಅದು ಒಂದು ಕ್ಲಿಪ್ ನೋಡ್ಕೊಂಬರ್ರಿ. ಆ್ಯಂಡ್ ಅಲ್ಲಿ ಹಾಕಿದ್ದು ಸಾಂಗ್ನ ಡೈರೆಕ್ಟ್ ಹಾಕ್ತೀನಿ, ಕಾಪಿ ರೈಟ್ಸ್ ಬಂದರೂ ಪರವಾಗಿಲ್ಲ ಅಂತ ಹಾಕ್ತಾ ಇದ್ದೀನಿ, ಎಂಜಾಯ್ ಮಾಡಿರಿ. ಯಾವಾಗಲೇ ನೋಡಿದ್ರಲ್ಲ ರೈಸ್ ಸಾಂಬಾರು ಮಾಡಿದ್ವಿ ಆ್ಯಂಡ್ ಅದು ನನ್ನ ಮುಂದೆ ಇದೆ. ಇವಾಗ ಊಟ ಮಾಡ್ಕೊಂಡು ಮನೆಗೆ ಹೋಗಬೇಕು ಅಷ್ಟೇ. ಸೊ ಫ್ಯಾಮಿಲಿ ನೋಡಿದ್ರಲ್ಲ, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಆ್ಯಂಡ್ ಈ ವ್ಲಾಗ್ ಯಾವುದಂದ್ರೆ ಮಣ್ಣೆತ್ತಿಂದ ಕರಿ ಹರಿಯೋ ಕಾರ್ಯಕ್ರಮ ಆಗಿತ್ತು. ಆ್ಯಂಡ್ ನಾವು ಹಳೆ ಓಣಿ ಒಳಗಿದ್ದಾಗ ಪ್ರತಿ ವರ್ಷ ಮಾಡ್ತಿದ್ವಿ, ಬಟ್ ನಾನು ಈ ಏರಿಯಾಗೆ ಬಂದು 7 ವರ್ಷ ಆಯ್ತು, ಭಾಳ ಮಿಸ್ ಮಾಡ್ಕೊಳಕತ್ತಿದ್ದೆ. ಅಂದರೆ 10ನೇ ನಂಬರ್ ಸ್ಕೂಲ್ ದಾಟಿ ಈ ಕಡೆ ಆಲ್ಮೋಸ್ಟ್ ಆಲ್ ಯಾರಿಗೂ ಗೊತ್ತಿಲ್ಲ ಇದು ಪದ್ಧತಿ ಏನಂತ. ಸೊ ನನ್ನ ಕಡೆಯಿಂದ ಅವ್ರಿಗೆ ಒಂದು ಅರ್ಥ ಮಾಡಿಸೋ ಒಂದು ಪ್ಲ್ಯಾನ್ಸ್ ಆಗಿತ್ತು. ಸೊ ಎಕ್ಸಿಕ್ಯೂಟ್ ಮಾಡಿದ್ವಿ. ಆ್ಯಂಡ್ ನನಗೆ ಸಪೋರ್ಟ್ ಮಾಡಿದಂಥ ಕಿರಣ್ ಆಗಿರ್ಬೋದು, ಮತ್ತು ಅವ್ರ ಟೀಮ್ ಆಗಿರ್ಬೋದು, ಅಯ್ಯಪ್ಪಣ್ಣ ಆಗಿರ್ಬೋದು, ನಾಗಪ್ಪಣ್ಣ ಆಗಿರ್ಬೋದು, ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಮಾತಿಗೆ ಹೂಪ ಮಾಡಂತು ಅಂತಂದ್ರೆ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಕ್ಕೆ. ಆ್ಯಂಡ್ ನನ್ನ ಕಡೆಯಲ್ಲಿದ್ರೆ ನಿಮ್ಮ ಟೀಮ್ದವ್ರಿಗೆ ಅಥವಾ ಯಾರ್ಯಾದ್ರು ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಆ್ಯಂಡ್ ಏನೂ ಆಗಿರಲ್ಲ ಅಂತ ಹೋಪ್ ಪಡಗತ್ತೀನಿ. ನೋಡಿದ್ರಲ್ಲ, ಇದಾಗಿತ್ತು ನನ್ನ ಇವತ್ತಿನ ಹಕೀಕತೆ. ಆ್ಯಂಡ್ ಡೈಲಿ ಹೊಸ ಹೊಸ ವೀಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನೋಡೋ ಜವಾಬ್ದಾರಿ ಯಾವತ್ತಿದ್ರು ನಿಮ್ಮದೇ ಅಂತ ಹೇಳ್ತಾ ಲಾಸ್ಟ್ ಬಟ್ ನೋಡ್ದು ಇಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಬೆಲ್ಲೈಕನ್ ಹೊಡ್ರಿ, ಯಾಕಂದ್ರೆ ಫಸ್ಟ್ ವೀಡಿಯೋ ನಿಮ್ಗೆ ಬರ್ತೈತೆ ನಂದು ಅಂತ ಹೇಳ್ತಾ ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡೋಣ. ಮತ್ತು ನಾಳೆ ವ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬೈ ಬೈ. ಎಲ್ಲರೂ ಆರಾಮಿರಿಪ್ಪ. ಅಷ್ಟೇ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.